ಈಗ ನಾವು ಇಲ್ಲಿ ಒಂದು ತಂಬಿಗೆಯಲ್ಲಿ ಅಶುದ್ಧ ನೀರಂದರೆ ಗಡಸು ನೀರು ತೆಗೆದುಕೊಂಡಿದ್ದೇವೆ. ಆಮೇಲೆ ಇದು ಶುದ್ಧ ನೀರು ತೆಗೆದುಕೊಂಡಿದ್ದೇವೆ. ಈ ಗಡಸು ನೀರು ಮತ್ತು ಈ ಮೃದು ನೀರು ಎರಡನ್ನೂ ಕಾಯಿಸಿದಾಗ ಏನಾಗ್ತದೆ ನೋಡ್ತಕ್ಕಂಥ ಒಂದು ಪ್ರೋಸೆಸ್ ಆಗಿದೆ ಇದು. ಈ ಗಡಸು ನೀರಿಗೆ ನಾವು ಕಾಯಿಸಿದಾಗ ವಾಟರ್ ಏನಾಗುತ್ತದೆ, ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಲವಣಾಂಶಗಳು ಹೊರಟು ಹೋಗಿಬಿಟ್ಟು ಗಡಸು ನೀರು ಮೆದು ನೀರನ್ನಾಗಿ ಮಾಡುತ್ತದೆ. ನಾನಿಲ್ಲಿ ಒಂದು ಸಮೀಕರಣದ ಮೂಲಕ ನಾನು ಏನು ಮಾಡ್ತೀನಿ, ಇದನ್ನು ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ. ಹೇಗೆಂದರೆ ಈ ಒಂದು ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಬೈಕಾರ್ಬೊನೇಟ್ ಆಗಿರ್ಬೋದು, ಇವೆಲ್ಲವುಗಳು ಪ್ರೆಸೆಂಟ್ ಇರ್ತವೆ. ಇದನ್ನು ನಾವು ಕಾಯಿಸಿದಾಗ ಏನಾಗುತ್ತದೆ ಅಂತಂದರೆ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಮತ್ತು ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಲಿಬರೇಟ್ ಆಗುತ್ತೆ. ಇಲ್ಲಿ ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂದರೆ ಗಡಸು ನೀರಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಕಾರ್ಬೊನೇಟ್ ಬೈ ಚಾನ್ಸ್ ಇತ್ತು ಅಥವಾ ಮೆಗ್ನೀಷಿಯಂ ಕಾರ್ಬೊನೇಟ್ ಈ ಒಂದು ಗಡಸು ನೀರಿನಲ್ಲಿ ಇದ್ದರೆ ಏನಾಗ್ತದೆ, ಘನ ರೂಪದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬೊನೇಟ್ ಏನು ಮಾಡ್ತದೆ, ಅಲ್ಲಿ ಸೈಡಿಗೆ ಒಂದು ಚಕ್ಕೆ ರೂಪದಲ್ಲಿ ಉಂಟಾಗ್ತದೆ. ಆಮೇಲೆ ದ್ರವ ರೂಪದಲ್ಲಿ ನೀರು ಮೇಲ್ಗಡೆ ಇರ್ತವೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ ಹೊರಗೆ ಬರ್ತದೆ. ಅದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ನಾನು ಹೀಟ್ ಮಾಡ್ತಾ ಇದ್ದೀನಿ. ಈ ಒಂದು ತಂಬಿಗೆಯಲ್ಲಿ ಒಂದು ಘನ ರೂಪದಲ್ಲಿ ಇರ್ತಕ್ಕಂಥ ಒಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಹೇಗೆ ಕಾಣಿಸ್ತಾ ಇದೆ ಆಮೇಲೆ ಅಂತ ತೋರಿಸ್ತೀನಿ. ನಾನು ಎರಡು ತಂಬಿಗೆಯಲ್ಲಿ ನಾನು ಕಾಯಿಸಿದ್ದೀನಿ. ಇದಕ್ಕೆ ಇಲ್ಲಿ ನೋಡಿ, ಒಂದು ಇದರಲ್ಲಿ ಘನ ರೂಪದಲ್ಲಿ ಏನಂತಂದರೆ ಈ ಒಂದು ಇದರಲ್ಲಿ ಕೆಳಗಡೆ ಕೂತ್ಕೊಂಡು ಬಿಟ್ಟಿದೆ. ಆಮೇಲೆ ಸರಿಯಾಗಿ ನೋಡಬಹುದು ನೀವು, ಈ ರೂಪದಲ್ಲಿ ಕೆಳಗಡೆ ಘನ ರೂಪದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಕಾರ್ಬೊನೇಟ್ ಕೂತ್ಕೊಂಡ್ಬಿಟ್ಟಿದೆ. ಆಮೇಲೆ ಈ ಒಂದು ಸಾಫ್ಟ್ ವಾಟರ್ ಮೀನ್ಸ್ ಮೃದುವಾದಂತಹ ಒಂದು ನೀರಿನಲ್ಲಿ ಯಾವುದೇ ರೀತಿಯ ಒಂದು ಘನ ರೂಪದ ವಸ್ತು ಇಲ್ಲ ಅಂತ ನಾವು ಹೇಳಬಹುದು. ಆದರೆ ಇಲ್ಲಿ ಶುದ್ಧವಾದ ನೀರು ಯಾವುದು ಅಂತಂದರೆ ಮೊದಲಿಗೆ ಮಳೆ ನೀರು ಶುದ್ಧವಾದಂಥ ನೀರು ಅಂತ ನಾವು ಹೇಳಬಹುದು. ಇಷ್ಟೇ ಈ ಒಂದು ಗಡಸು ನೀರು ಮತ್ತು ಮೃದುವಾದಂತಹ ಒಂದು ನೀರಿನ ಬಗ್ಗೆ ಹೇಳುವ ತಾತ್ಪರ್ಯವಾಗಿದೆ. ಮತ್ತೊಂದು ಗಡಸು ನೀರು ಒಂದು ನೊರೆಯನ್ನು ಕೊಡೋದಿಲ್ಲ. ಅಂದರೆ ನೊರೆಯನ್ನು ಹೆಚ್ಚಿಗೆ ಕೊಡ್ತಕ್ಕಂಥ ಒಂದು ಏನು ನೀರಾಗಿರ್ತದಲ್ಲ, ಆ ಒಂದು ನೀರು ಮೃದುವಾದ ನೀರು. ಆಮೇಲೆ ನೊರೆ ಯಾವ ಒಂದು ನೀರಿನ ಮೂಲಕ ನೊರೆ ಹೆಚ್ಚಿಗೆ ಜಾಸ್ತಿ ಕೊಡೋದಿಲ್ಲ, ಆ ಒಂದು ನೀರು ಗಡಸು ನೀರು ಆಗಿರ್ತದೆ ಅಂತ ಹೇಳ್ಬೋದು.